ಹಾಯ್ ಫ್ರೆಂಡ್ಸ್, ಸುಧಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಹುರುಳಿಕಾಳು ಸಾಂಬಾರು ಮಾಡೋದಕ್ಕೆ 1/4 kg ಅಷ್ಟು ಹುರುಳಿಕಾಳು, ಅವರೆಕಾಳು ಒಂದು 50 ಗ್ರಾಮಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ ನಾನು. ಏಕೆಂದರೆ ಒಟ್ಟಿಗೆ ಹಾಕಿ ಮಾಡಿದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಅವರೆಕಾಳನ್ನ ಹುರಿದ್ಬಿಟ್ಟು ಹಾಕಿದ್ದೀನಿ. ಬೇಗ ಬೇಯಲ್ಲ ಅನ್ನೋ ಕಾರಣಕ್ಕೆ ನೀವು ಬರೀ ಹುರುಳಿಕಾಳು ಹಾಕಿ ಮಾಡ್ತೀನಿ ಅಂದರೂ ಮಾಡ್ಬೋದು. ಮಳೆಗಾಲ ಟೈಮಲ್ಲಿ, ಚಳಿಗಾಲ ಟೈಮಲ್ಲಿ ಹುರುಳಿಕಾಳು ಸಾಂಬಾರು ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನ್ನು. ನಾನು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ನಾನು ನೋಡಿ ತೊಳೆದಿಟ್ಟಿದ್ದೀನಿ. ಅದಕ್ಕೊಂದು ಹುಳಿ ಟೊಮೊಟೊ ಹಾಕಿದ್ದೀನಿ. ನೀವೇನಾದರೂ ಬೇಕು ಅಂತ ಅಂದರೆ ಹೈಬ್ರಿಡ್ ಟೊಮೊಟೊ ಬೇಕಾದರೂ ಹಾಕ್ಬೋದು. ಅದಕ್ಕೆ ಸ್ವಲ್ಪ ಬೇಯಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದನ್ನು 4 ವಿಸಲ್, ಹುರುಳಿಕಾಳು ಬೇಯೋಕ್ಕೆ 4 ಇಲ್ಲ 5 ವಿಸಲ್ ಬೇಕು. 5 ವಿಸಲ್ ಕೂಗಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಮಸಾಲೆಗೆ ಏನು ಬೇಕು ಸಾಂಬಾರಿಗೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಖಾರಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗಲೇ ಬೇಯೋಕ್ಕಿಟ್ಟಿದ್ದ ಹುರುಳಿಕಾಳನ್ನ ಮತ್ತು ಅವರೆಕಾಳನ್ನ 2 ಸ್ಪೂನ್ ತೊಗೊಂಡು ತಣ್ಣಗೆ ಹಾಕ್ಬಿಟ್ಟಿದ್ದೀನಿ. ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 2 ಕಿಲೋ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಣಮೆಣ್ಸಿಕಾಯಿ ಸುಟ್ಕೊಂಡು 8 ತೊಗೊಂಡಿದ್ದೀನಿ. ಇಲ್ಲ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು, ನೀವು ಯೂಸ್ ಮಾಡೋದೇ ಮಾಡಿ. ಬಟ್ ಒಣಮೆಣ್ಸಿಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಯೂಸ್ ಮಾಡ್ತಿದ್ದೀನಿ. ಆನಿಯನ್ ತೊಗೊಂಡಿದ್ದೀನಿ, ಒಂದು ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಕೊಬ್ಬರಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಸಾಲ್ಟು ರುಚಿಗೆ, ಆವಾಗಲೂ ಕೂಡ ಕಾಳಿಗೆ ಹಾಕಿರ್ತೀವಿ, ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಮತ್ತು ಟೊಮೊಟೊ ಆವಾಗಲೇ ಬೇಯಕ್ಕಿಟ್ಟಿರೋ ಟೊಮೊಟೊನ ಕುಯ್ದುಬಿಟ್ಟು ಇಟ್ಕೊಂಡಿದ್ದೀನಿ, ಅದು ತಣ್ಣಗಾಗಲಿ ಅಂತ. ಜೀರಿಗೆ ಮೆಣಸು ತೊಗೊಂಡಿದ್ದೀನಿ. ಅಂದರೆ ಮೆಣಸು ಜಾಸ್ತಿ ತೊಗೋಬೇಡಿ. ಒಣಮೆಣ್ಸಿಕಾಯಿ ಖಾರಕ್ಕೆ ಮೆಣಸಿಕಾಯಿ ಮತ್ತು ಪುಡಿ ಯೂಸ್ ಮಾಡಿರ್ತೀರಲ್ಲ, ಅದಕ್ಕೇನು ಜಾಸ್ತಿ ತೊಗೊಳೋದೇನು ಬೇಡ. ನಿಮ್ಗೆ ಎಷ್ಟಕ್ಕೆ ಖಾರ ಬೇಕು ಜೀರಿಗೆ ಹಾಕ್ಕೊಳ್ಳಿ. ಮೆಣಸು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, 1-2-3 ಹಾಕ್ಕೊಳ್ಳಿ, ಅಷ್ಟೇ ಸಾಕು. ಆವಾಗಲೇ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಮಾಡೋಣ ಬನ್ನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ತೊಗೊಂಡಿದ್ದೀನಿ. ಹುಣಸೆಹಣ್ಣು ನಿಮಗೆ ನಾನು ಹುಳಿ ಟೊಮೊಟೊ ಯೂಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟೇ ಮಾತ್ರ ಯೂಸ್ ಮಾಡಿ, ಜಾಸ್ತಿ ಹುಳಿ ಆದರೆ ಚೆನ್ನಾಗಿರಲ್ಲ. ನೋಡಿದ್ರಲ್ಲ, ಇದನ್ನು ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನಾನು ಆವಾಗಲೇ ಹೇಳಿದ್ದೆ ಒಗ್ಗರಣೆಗೆ ಹಾಕೋಕ್ಕೆ. 1 ಈರುಳ್ಳಿಲಿ ಅರ್ಧ ಭಾಗ ಸುಟ್ಟಿರೋ ಈರುಳ್ಳಿ, 1 ಬೆಳ್ಳುಳ್ಳಿ, ಅರ್ಧ ಭಾಗ ಹಸಿ ಈರುಳ್ಳಿ, 1 ಹಾಗೆ ಹಸಿ ಬೆಳ್ಳುಳ್ಳಿನ ಹಾಕೊಂಡು ರುಬ್ಬಬೇಕು. ಫಸ್ಟು ಆಯಿಲ್ ಹಾಕಿದ್ದೀನಿ ಸಾಂಬಾರಿಗೆ ಮಾಡೋಕ್ಕೆ. ಸ್ವಲ್ಪ ಸಾಸಿವೆ, 1 ಸ್ಪೂನಷ್ಟು. ಈ ಸ್ಪೂನ್ ಇದೆಯಲ್ಲ, ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕಿ ಸಾಕು. ನಿಮ್ಗೆ ಎಷ್ಟು ಕರಿಬೇವು, ಆವಾಗಲೇ ಹೇಳ್ದಂಗೆ ಹಸಿ ಬೆಳ್ಳುಳ್ಳಿ, ಹಸಿ ಈರುಳ್ಳಿ ಮತ್ತು ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿದ್ದೀನಿ. ಹಂಗೆ ಸಣ್ಣಗೇನು ರುಬ್ಬೇಡಿ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ನಾನು ಸಾಂಬಾರಲ್ಲಿ ಇದು ಕಾಳು ಬೇಯಿಸಿದ ರಸ ಇತ್ತಲ್ಲ, ನೀರು, ಆ ನೀರನ್ನ ಸಾಂಬಾರಿಗೆ ಯೂಸ್ ಮಾಡಿದ್ದೀನಿ. ಕಾಳು ನೀರು ವೇಸ್ಟ್ ಮಾಡಿಬಿಡಿ, ಸಾಂಬಾರಿಗೆ ಯೂಸ್ ಮಾಡಿ. ಸ್ವಲ್ಪ ಜಾಸ್ತಿನೇ ಕಾಳು ಬೇಯಬೇಕಾದ್ರೆ ಹಾಕ್ಬೇಕಾದ್ರೆ ಜಾಸ್ತಿನೇ ನೀರು ಹಾಕ್ಬಿಟ್ಟು ಇಡಿ, ಯಾಕೆಂದರೆ ಅದನ್ನೇ ಯೂಸ್ ಮಾಡಿದರೆ ಚೆನ್ನಾಗಿರ್ತದೆ ಸಾಂಬಾರು. ಅದೊಂದು 5 ನಿಮಿಷ ಡ್ರೈ ಆಗಬೇಕು. ಒಗ್ಗರಣೆಗೆ ಆಯಿಲ್ ಎಲ್ಲ ಬಿಟ್ಕೋಬೇಕು. ಗ್ಯಾಸನ್ನು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ನಾನು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಮಸಾಲೆನ ಇದು ಹಾಕೋಣ. ರೆಡಿ ಆಗಿದೆ ಸಾಂಬಾರು. ಈಗ ಸಾಲ್ಟ್ ಏನಾದರೂ ಬೇಕಾ, ಅದೊಂದು ಕುದಿ ಬರಬೇಕು.
ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಸಾಂಬಾರು ರೆಡಿಯಾಗಿದೆ. ಸಾಲ್ಟ್ ಏನಾದರೂ ಬೇಕಾ ಎಲ್ಲ ನೋಡಬೇಕು, ಅದು ಸ್ವಲ್ಪ ಬೇಯಬೇಕು. ಚಳಿಗಾಲದಲ್ಲಂತೂ ಇಲ್ಲ, ಚಳಿಗಾಲ ಮಳೆಗಾಲ ಟೈಮಲ್ಲಿ ಹುಳಿಕಾಳು ಸಾಂಬಾರಂತೂ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಕಾಳು ಒಗ್ಗರಣೆ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. 2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, 1 ಸ್ಪೂನಲ್ಲಿ ಅರ್ಧ ಭಾಗ. ಆನಿಯನ್ 2 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಸಾಲ್ಟ್ ನೋಡಿಕೊಂಡು ಸ್ವಲ್ಪ ಒಗ್ಗರಣೆಗೆ ಸಾಲ್ಟ್ ಹಾಕೊಳ್ಳಿ. ಮೆಣಸಿನ್ಕಾಯಿ ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಯಾವ ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ ಯೂಸ್ ಮಾಡ್ಕೋಬೋದು. ನಾನು ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ. ಸ್ವಲ್ಪನೇ ಸಾಲ್ಟ್ ಹಾಕಿದ್ದೀನಿ. ಸಾಂಬಾರು ಕಾಳು ಈ ಥರ ಮಾಡಿಕೊಂಡು ರಾಗಿ ಮುದ್ದೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ಅದರಲ್ಲಿ ತುಪ್ಪನ ಬೇಳೆನೇ ಇದ್ರೂ ಇನ್ನೂ ಒಳ್ಳೆ ಕಾಂಬಿನೇಷನು. ಡ್ರೈ ಆಗಿದೆ ಆನಿಯನ್ನು. ಆವಾಗಲೇ ಕಾಳು ಮಾಡಿಟ್ಕೊಂಡಿರೋ ಕಾಳು ನಾನು ಹಾಕ್ತಾಯಿದ್ದೀನಿ. ನಾನು ಅದ್ರ ಜೊತೆಗೆ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ತುರಿ. ಕಾಳು ಕೂಡ ರೆಡಿಯಾಗಿದೆ. ಸಾಂಬಾರಿನ ಕಾಳು ಎರಡು ರೆಡಿಯಾಗಿದೆ. ಈಗ ಮುದ್ದೆ ಒಂದು ಮಾಡ್ಕೋಬೇಕು. ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನು ಹುರುಳಿಕಾಳು ಸಾಂಬಾರು. ನಾನು ಹಳ್ಳಿ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಸಾಂಬಾರು ಮಾಡಬೇಕು ಅನ್ನೋದಿದ್ದರೆ ಕ್ವಾಂಟಿಟಿನೇ ಎಲ್ಲ ಜಾಸ್ತಿ ಹೆಚ್ಚು ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಕಾಳು ಕೂಡ ರೆಡಿಯಾಗಿದೆ. ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ.
ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ.